ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಮಾತು ಮುತ್ತಾಗಿರಲಿ. ಮಾತುಗಳು ಎಲ್ಲರನ್ನೂ ಆಕರ್ಷಿಸುವ ಸುಂದರ ಭಾಷೆಯಾಗಿದೆ. ಮಾತು ಮೌಲ್ಯಯುತವಾಗಿದ್ದು ಕೇಳುಗರಿಗೆ ಇಷ್ಟವಾಗಿದ್ದರೆ ಮಾತು ತನ್ನ ಮೌಲ್ಯವನ್ನು ಉನ್ನತಿಗೇರಿಸಿಕೊಳ್ಳುವುದು. ಮಾತಿನ ಬೆಲೆಯನ್ನು ಅರಿತವರು, ಅದರ ಮೌಲ್ಯವನ್ನು ತಿಳಿದುಕೊಂಡವರು ಸಂದರ್ಭಕ್ಕೆ ಅನುಗುಣವಾಗಿ ಸಮಯಕ್ಕೆ ಪೂರಕವಾದ ಮಾತುಗಳನ್ನೇ ಆಡುತ್ತಾರೆ. ಕೇವಲ ಮಾತಿನಿಂದ ಒಬ್ಬರ ವ್ಯಕ್ತಿತ್ವವನ್ನು ಅಳೆಯಲು ಸಾಧ್ಯವಿಲ್ಲ. ಮಾತಿನ ಜೊತೆಗೆ ನಡವಳಿಕೆಯೂ ಅಷ್ಟೇ ಬೆಲೆಯದ್ದಾಗಿದೆ. ಬಾಯಲ್ಲಿ ಹೇಳುವುದೇ ಒಂದು, ಮಾಡುವುದೇ ಇನ್ನೊಂದು ಅಂದರೆ ನಮ್ಮ ನಡವಳಿಕೆ ಬೇರೆ, ಮಾತನಾಡುವುದೇ ಬೇರೆ ಇದ್ದರೆ ಯಾರೂ ನಮ್ಮ ಮಾತಿಗೆ ಬೆಲೆ ಕೊಡುವುದಿಲ್ಲ. ಆಗ ಮಾತು ತನ್ನ ಮೌಲ್ಯವನ್ನು ಕಳೆದುಕೊಳ್ಳುವುದು, ನಡವಳಿಕೆಯು ಅಸಹ್ಯ ಹುಟ್ಟಿಸುವುದು. ಏನಾದರೂ ಅವಶ್ಯಕವಾಗಿ ಹೇಳಲೇಬೇಕಾದ ವಿಷಯವಿದ್ದಾಗ ಖಂಡಿತವಾಗಿ ಬಿಡುವು ಮಾಡಿಕೊಂಡು ಹೇಳಿ. ಕೆಲವೊಮ್ಮೆ ವಿಷಯ ಏನೂ ಇರುವುದಿಲ್ಲ, ಆದರೂ ಮಾತು ಮುಗಿಯುವುದಿಲ್ಲ. ಕಾರಣ ಅನವಶ್ಯಕವಾದ ಮಾತು. ನಡೆ ನುಡಿ ಪ್ರತಿಯೊಂದು ಮುಂದಿನ ಆಪತ್ತಿಗೆ ಆಹ್ವಾನವಿಟ್ಟಂತೆ. ನಡವಳಿಕೆ ಮನುಷ್ಯನ ಬಹುದೊಡ್ಡ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನಮ್ಮ ಭಾವನೆಗಳು ಬೆಳೆದಂತೆ ಮಾತುಗಳು ಕಡಿಮೆಯಾಗುವುದು. ಅವಶ್ಯಕತೆ ಎನಿಸಿದಾಗ ಮಾತನಾಡುವರು. ಮಾತು ಹೇಗಿರಬೇಕು ಎಂದರೆ, ಪ್ರತಿಯೊಂದು ಮಾತಿಗೂ ಪ್ರತಿಯೊಂದು ಶಬ್ದಕ್ಕೂ ನಮ್ಮ ಮನಸ್ಸುಗಳು ಕಿವಿ ನಿಮಿರಿಸಿ ಕೇಳುವಂತಿರಬೇಕು. ಮಾತುಗಳು ಇನ್ನೊಬ್ಬರಿಗೆ ಸ್ಫೂರ್ತಿಯ ಸೆಲೆಯಾಗಬೇಕು. ನಮಗೆ ನಮ್ಮ ನಡವಳಿಕೆಯ ಬಿಂಬವಾಗಬೇಕು. ಅಜ್ಞಾನಿಗಳಿಗೆ ಜ್ಞಾನ ನೀಡುವ ಬೆಳಕಾಗಬೇಕು. ಸುಜ್ಞಾನಿಗಳಿಗೆ ದಾರಿ ತೋರಿಸುವ ಮಾರ್ಗವಾಗಬೇಕು. ಮಾತಿನ ಗರಿಮೆ ಕಾರ್ಯದಲ್ಲಿ ಹೊಮ್ಮಬೇಕು. ವ್ಯಕ್ತಿತ್ವ ಹೇಗಿರಬೇಕು ಎಂದರೆ, ಮಹಾನ್ ಯೋಧ ಸ್ವಾಮಿ ವಿವೇಕಾನಂದರ ಆದರ್ಶದಂತಿರಬೇಕು. ಅವರ ಪ್ರತಿಯೊಂದು ನುಡಿ ಅಮೃತವಾಗಿತ್ತು. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಮಾತು ಆಡುವಾಗ ಜಾಗೃತವಾಗಿರಬೇಕು. ಮಾತಿನ ಮೇಲೆ ಹಿಡಿತವಿರಬೇಕು. ಶಬ್ದಗಳ ಜೊತೆ ಒಡನಾಟವಿರಬೇಕು. ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವ ಪ್ರೌಢಿಮೆ ಇರಬೇಕು. ಇಂದಿನ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.